ದೇಶದ ಯುವ ಮತದಾರರನ್ನು ತಲುಪುವತ್ತ ಬಿಜೆಪಿ ಮತ್ತು ಎನ್ಡಿಎ ಹೊಸ ರಾಜಕೀಯ ತಂತ್ರಕ್ಕೆ ಮುಂದಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚೆಗೆ ಇನ್ಸ್ಟಾಗ್ರಾಂನಲ್ಲಿ ಯುವ ಜನರನ್ನ ಆಕರ್ಷಿಸುವ ರೀತಿ ರೀಲ್ಸ್ ಹಂಚಿಕೊಂಡ ಬೆನ್ನಲ್ಲೇ ಈಗ ಬಿಜೆಪಿ ನಾಯಕರು ಸಂಸತ್ನಲ್ಲಿಯೇ ಜೆನ್ ಝಿ ಬಳಸುವ ಆಧುನಿಕ ಆಡು ಭಾಷೆಯನ್ನು ಬಳಸುವ ಮೂಲಕ ಗಮನ ಸೆಳೆಯುತ್ತಿದ್ದಾರೆ. ಲೋಕಸಭೆಯಲ್ಲಿ ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕದ ಚರ್ಚೆ ವೇಳೆ ಬಿಜೆಪಿ ಸಂಸದೆ ಬಾನ್ಸುರಿ ಸ್ವರಾಜ್ ಕಾಂಗ್ರೆಸ್ ವಿರುದ್ಧ ಟೀಕೆ ಮಾಡುವಾಗ ಯುವ ಜನರಲ್ಲಿ ಜನಪ್ರಿಯವಾಗಿರುವ ಕ್ಲಾಕ್ ಇಟ್ ಎಂಬ ಪದವನ್ನ ಬಳಸಿದರು. ಪ್ರಧಾನಿ ಮೋದಿ ಸಮಸ್ಯೆಗಳನ್ನು ಸರಿಯಾಗಿ ಗುರುತಿಸಿ ಪರಿಹಾರ ಕಂಡುಕೊಂಡಿದ್ದಾರೆ ಎಂಬ ಅರ್ಥದಲ್ಲಿ ಅವರು ಈ ಪದವನ್ನ ಉಲ್ಲೇಖಿಸಿದರು. ಇನ್ನು ಸಂಸದ ತೇಜಸ್ವಿ ಸೂರ್ಯ ಕೂಡ ಇದೇ ಶೈಲಿಯಲ್ಲಿ ಮಾತನಾಡಿ ವಿಪಕ್ಷಗಳು ಯುವ ಜನರನ್ನು ತಮ್ಮ ಬೆಂಬಲದಲ್ಲಿದ್ದಾರೆ ಎಂಬ ಭ್ರಮೆಯಲ್ಲಿವೆ ಎಂದು ಹೇಳುತ್ತಾ ಡೆಲ್ಯೂಲು ಭ್ರಮೆಯಲ್ಲಿರುವುದು ಎಂಬ ಪದ ಬಳಸಿದರು. ಜೊತೆಗೆ ಶಿಕ್ಷಣ ವ್ಯವಸ್ಥೆಯನ್ನ ಸುಧಾರಿಸಲು ಸೋರ್ಸ್ ಕೋಡ್ ಅನ್ನೇ ಬದಲಾಯಿಸಬೇಕಿದೆ ಎಂದು ಪ್ರತಿಪಾದಿಸಿದರು. ಎನ್ಡಿಎ ಸಂಸದ ಶ್ರೀಕಾಂತ್ ಶಿಂದೆ ಕೂಡ ಮಿಯಾ ಅಂದ್ರೆ ಮಿಸ್ಸಿಂಗ್ ಇನ್ ಆಕ್ಷನ್ ಮತ್ತು ಫೋಮೋ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಪದಗಳನ್ನ ಬಳಸುತ್ತಾ ವಿದ್ಯಾರ್ಥಿಗಳ ಪ್ರತಿಭಟನೆಯ ಆರಂಭದಲ್ಲಿ ವಿಪಕ್ಷಗಳು ಕಾಣಿಸಿಕೊಳ್ಳಲಿಲ್ಲ, ನಂತರ ಅವಕಾಶ ಕೈತಪ್ಪುವ ಭಯದಿಂದ ಪ್ರತಿಭಟನೆಗೆ ಬಂದವು ಎಂದು ಟೀಕಿಸಿದರು. ಆದರೆ ಬಿಜೆಪಿ ನಾಯಕರ ಈ ಹೊಸ ಭಾಷಾ ಶೈಲಿಗೆ ಪ್ರತಿಪಕ್ಷಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿವೆ. ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ಲೋಕಸಭೆ ಚರ್ಚೆ ಎಂದರೆ ಸಾಮಾಜಿಕ ಜಾಲತಾಣದ ಪದಗಳ ಸ್ಪರ್ಧೆ ಅಲ್ಲ, ಪರೀಕ್ಷಾ ಅಕ್ರಮದಂತಹ ಗಂಭೀರ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು ಎಂದು ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿ ಯುವಕರನ್ನು ತಲುಪಲು ಕ್ಯಾಮೆರಾ ಆಂಗಲ್ ಬದಲಾಯಿಸುವುದಷ್ಟೇ ಸಾಕಾಗುವುದಿಲ್ಲ, ಹೃದಯದ ಆಂಗಲ್ ಕೂಡ ಬದಲಾಗಬೇಕು ಎಂದು ಟೀಕಿಸಿದ್ದಾರೆ. ಸಾಮಾಜಿಕ ಜಾಲತಾಣಗಳು ಮತ್ತು ಡಿಜಿಟಲ್ ವೇದಿಕೆಗಳ ಮೂಲಕ ಮೊದಲ ಬಾರಿಗೆ ಮತದಾನ ಮಾಡುವ ಯುವಜನರನ್ನ ಸೆಳೆಯುವತ್ತ ಬಿಜೆಪಿ ಹೆಚ್ಚು ಒತ್ತು ನೀಡುತ್ತಿರುವುದು ಈ ಬೆಳವಣಿಗೆಯಿಂದ ಸ್ಪಷ್ಟವಾಗಿದೆ. ಸಂಸತ್ತಿನಲ್ಲಿ ಬಳಸಲಾದ ಈ ಜೆನ್ಜಿ ಪದಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿವೆ.